ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಈಗ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ರಾಹುಲ್ ಗಾಂಧಿ ಈಗ ವಿದೇಶದಿಂದ ಮರಳಿ ದೇಶಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಜ್ಯ ನಾಯಕರು ಈಗ ದೆಹಲಿಗೆ ತೆರಳಲಿರುವಂಥದ್ದು ಹೈಕಮಾಂಡ್ ಜೊತೆ ಸಚಿವ ಸಂಪುಟ ವಿಚಾರವಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಯಾರಿಗೆಲ್ಲ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಏನಿ ಒಂದು ಸಾಕಷ್ಟು ಜಟಾಪಟಿಗಳು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ನಡೀತಾ ಇದ್ದಂಥದ್ದು. ಈವರೆಗೆ ಸದ್ಯ ಅಂದರೆ ಏನು ಜುಲೈ ಮೊದಲನೇ ವಾರದಲ್ಲೇ ರಾಹುಲ್ ಗಾಂಧಿ ಅವರು ಏನು ದೇಶಕ್ಕೆ ಬರ್ತಾರೆ ಅನ್ನೋ ಒಂದು ವಿದೇಶದಿಂದ ದೇಶಕ್ಕೆ ಬರ್ತಾರೆ ಅನ್ನೋ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಆದರೆ ತುಂಬ ಡಿಲೇ ಆಯಿತು ದೇಶಕ್ಕೆ ಬಂದಿದ್ದು ದೆಹಲಿಗೆ. ಈಗ ನಿನ್ನೆ ಅಷ್ಟೇ ಏನು ರಾಹುಲ್ ಗಾಂಧಿ ಅವರು ಬಂದಿರುವಂಥದ್ದು. ಸದ್ಯ ಈಗ ರಾಜ್ಯದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಏನು ಸಂಪುಟ ವಿಸ್ತರಣೆ ಆಗಬೇಕು, ಈ ಒಂದು ವಿಚಾರವಾಗಿ ತೀವ್ರವಾಗಿ ಚರ್ಚೆ ನಡೀತಾ ಇದೆ. ಏನು ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳುವಂಥ ಸೂಚನೆಗಳು ಕೂಡ ಸಿಕ್ಕಿರುವಂಥದ್ದು. ಯಾಕಂದರೆ ಈಗ ಸಂಪುಟ ವಿಸ್ತರಣೆಗೆ ಜಾಸ್ತಿ ಸಮಯವನ್ನು ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ಬಳಿಕ ಏನು 40 ದಿನಗಳು ಕಳೆದಿರುವಂಥದ್ದು. ಆದರೆ ಇವತ್ತು ಈಗ ಸದ್ಯಕ್ಕೆ ಏನು ಸಂಪುಟ ವಿಸ್ತರಣೆ ಆಗಲೇಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ. ಆದರೆ ಸದ್ಯ ಇಲ್ಲಿವರೆಗೂ ತಡ ಆಗಿರೋದನ್ನು ಕೂಡ ಅವರು ಕೂಡ ಪರಿಗಣಿಸಿದ್ದಾರೆ, ಕಾಂಗ್ರೆಸ್ ಪಕ್ಷದವರು ಕೂಡ. ಆದರೆ ಈಗ ಸಂಪುಟ ವಿಸ್ತರಣೆಗೆ ತೀವ್ರ ಜಟಾಪಟಿಗಳ ಮಧ್ಯೆಯೇ ಸದ್ಯ ದೆಹಲಿಗೆ ಹೋಗಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಸಕಲ ಅಂದರೆ ಎಲ್ಲರ ಲೀಸ್ಟ್ಗಳು ಕೂಡ ರೆಡಿಯಾಗಿ ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಚರ್ಚೆಗಳು ಸದ್ಯ ನಡೆದಿರುವಂಥದ್ದು. ಇನ್ನು ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ತೆರಳುವಂಥದ್ದು. ಈಗ ಏನು ಸಿದ್ದರಾಮಯ್ಯನವರ ಬಣ ಆಗಿರ್ಬೋದು, ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿರೋರನ್ನ ಜಾಸ್ತಿ ಸಚಿವ ಸ್ಥಾನ ಕೊಡಬೇಕು ಅನ್ನೋವಂಥದ್ದು ಮೊದಲಿನಿಂದಲೂ ಕೆಲವೊಂದು ಒತ್ತಡಗಳು ಬರ್ತಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಬಳಿ ಸಾಕಷ್ಟು ಜನ ಲಾಬಿ ಮಾಡಿರುವಂಥದ್ದು. ನನಗೆ ಸಚಿವ ಸ್ಥಾನವನ್ನು ಕೊಡಿಸಿ ಅನ್ನೋ ಒಂದು ಲಾಬಿಯನ್ನು ಸಿದ್ದರಾಮಯ್ಯನವರ ಮೂಲಕ ಹೈಕಮಾಂಡ್ಗೂ ಕೂಡ ಮಾಡಿರುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಶಾಸಕರಾಗಿರುವಂಥದ್ದು. ಸದ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಆಪ್ತರಿಗೋಸ್ಕರ ಪ್ರಬಲವಾದಂತಹ ಲಾಬಿಯನ್ನು ಅವರು ಕೂಡ ಮಾಡಿರುವಂಥದ್ದು. ಈವರೆಗೆ ಬಾಲಕೃಷ್ಣ ಆಗಿರ್ಬೋದು, ಸಾಕಷ್ಟು ಜನರಿಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂಡ ಲಾಬಿಯನ್ನು ಮಾಡಿದ್ದಾರೆ. ಆದರೆ ನಾಳೆ ಹೈಕಮಾಂಡ್ ಹೋದ ಬಳಿಕ ಏನೆಲ್ಲ ತೀರ್ಮಾನ ಆಗುತ್ತೆ, ಅದಲ್ಲದೆ ಇನ್ನು ಆಷಾಢ ಮಾಸ ಒಂದು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಮಾಡಿದಂತಲೇ ಸದ್ಯ ಬೇಗ ಏನೊಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೋಸ್ಕರ ಏನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಪಟ್ಟಿಡಿದಿರುವಂಥದ್ದು. ರಾಜ್ಯದಲ್ಲಿ ಸರ್ಕಾರವನ್ನು ಪೂರ್ಣ ಪ್ರಮಾಣವಾಗಿ ಏನೊಂದು ಆಡಳಿತನ ಡಿ ಕೆ ಕ್ಯಾಬಿನೆಟ್ ಏನಿದೆ ಅದೊಂದು ಪೂರ್ಣ ಪ್ರಮಾಣವಾಗಿ ಆಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಸೆ ಇರುವಂಥದ್ದು. ಇನ್ನು ಆಕಾಂಕ್ಷಿಗಳನ್ನು ನೋಡೋದಾದರೆ ಇನ್ನು ಮಹಿಳಾ ಕೋಟದಲ್ಲಿ ಅನ್ನೋದು 4 ಜನ ಸಚಿವ ಆಕಾಂಕ್ಷಿಗಳಿದ್ದಾರೆ. ಏನು ಉಮಾಶ್ರೀ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ನಯನಾ ಮೋಟಮ್ಮ ಆಗಿರ್ಬೋದು, ಇನ್ನು ಆರತಿ ಕೃಷ್ಣ ಅವರಾಗಿರ್ಬೋದು. ಇದ್ರ ಜೊತೆಗೆ ಇವರು ಸಾಕಷ್ಟು ಜನ ಸಚಿವಾಕಾಂಕ್ಷಿ. ಈ ಹಿಂದೆ ರೂಪಾ ಶಶಿಧರ್ ಕೂಡ ಆಕಾಂಕ್ಷಿಯಾಗಿದ್ದರು. ಆದರೆ ಅಲ್ಲೂ ಕೂಡ ಕೆಲವೊಂದು ಇದೆಲ್ಲ ವಿಚಾರಗಳಾಗಿ ಸದ್ಯ ಈ 4 ಜನ ಸದ್ಯ ಮುಂದಗಡೆ ಇರೋ ಪಟ್ಟಿಯಲ್ಲಿ ಇರೋವಂಥದ್ದು. ಸದ್ಯ ಇನ್ನು ಏನು ಅಲ್ಪಸಂಖ್ಯಾತ ಒಂದು ಸಮುದಾಯ ಇದೆ, ಆ ಒಂದು ಸಮುದಾಯದಲ್ಲೂ ಕೂಡ 4 ಜನ ಪ್ರಬಲವಾದಂತಹ ಆಕಾಂಕ್ಷಿಗಳಿದ್ದಾರೆ. ಯಾಕಂದರೆ ಅಲ್ಲೂ ಕೂಡ ಜಮೀರ್ ಅಹಮದ್ ಕೂಡ ಬರ್ತಾರೆ. ಅಲ್ಲಿ ಏನೊಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಮೀರ್ ಅಹಮದ್ ಅವರು ಈ ಹಿಂದೆ ಆಡಿಯೋ ಒಂದು ವೈರಲ್ ಆಗಿತ್ತು. ಆ ಒಂದು ವಿಚಾರವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು ಈ ಒಂದು ಆಡಿಯೋ ವಿಚಾರವಾಗಿ. ಆದರೆ ಅವರು ಕೂಡ ಸದ್ಯ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದಂತಹ ಆಕಾಂಕ್ಷಿಯಾಗಿದ್ದಾರೆ. ಅದರ ಜೊತೆಗೆ ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಇವರು ಕೂಡ ಸಾಕಷ್ಟು ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಆಸೆನ ಇಟ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರ ಮೂಲಕ. ಇವರು ಕೂಡ ಲಾಬಿ ಮಾಡ್ಕೊಂಡಿರುವಂಥದ್ದು. ಇನ್ನು ಇದರಲ್ಲೇ ಎನ್ ಎ ಹ್ಯಾರಿಸ್ ಅವರಾಗಿರ್ಬೋದು, ಇವರು ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರೋದು. ಡಿ ಕೆ ಶಿವಕುಮಾರ್ ಅವರ ಒಂದು ಲೀಸ್ಟ್ನಲ್ಲಿ ಇವರ ಹೆಸರು ಕೂಡ ಇರುವಂಥದ್ದು ಲಕ್ಷ್ಮಿ. ಆದರೆ ಇಲ್ಲಿ ಸಾಕಷ್ಟು ಜನ ಇನ್ನು ಜಿಲ್ಲಾವಾರು ನೋಡೋದಾದರೆ ಇನ್ನು ಹಾಸನದಲ್ಲಿ ಶಿವಲಿಂಗೇಗೌಡರು ಒಬ್ಬರೇ ಇರೋ ಕಾರಣ ಶಿವಲಿಂಗೇಗೌಡರಿಗೆ ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದಂತಹ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ನನಗೆ ಸಿಗುತ್ತೆ, ನಾನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವನಾಗ್ತೇನೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಮಂಡ್ಯ ಭಾಗದಲ್ಲಿ ನರೇಂದ್ರ ಸ್ವಾಮಿ ಆಗಿರ್ಬೋದು, ಚಲುವರಾಯಸ್ವಾಮಿ ಆಗಿರ್ಬೋದು. ಚಲುವರಾಯಸ್ವಾಮಿ ಅವರು ಕಳೆದ ಬಾರಿ ಏನು ಸಚಿವರಾದಂಥ ಸಂದರ್ಭದಲ್ಲಿ ಅವರು ಕೂಡ ಒಳ್ಳೆಯ ಕಾರ್ಯವನ್ನು ಮಾಡಿರುವಂಥದ್ದು. ಸದ್ಯ ಅವ್ರಿಗೂ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಎಲ್ಲ ಶಾಸಕರುಗಳು ಇರೋದು. ಸದ್ಯ ಏನು ಡಿ ಕೆ ಶಿವಕುಮಾರ್ ಅವರು ನಾಳೆ ಇನ್ನೊಂದು ಫೈನಲ್ ಲಿಸ್ಟ್ಗೋಸ್ಕರ ಇನ್ನು ದೆಹಲಿಗೆ ತೆರಳ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನು ಸಾಕಷ್ಟು ತೀವ್ರವಾದಂತಹ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಇನ್ನೂ ಸಾಕಷ್ಟು ಚರ್ಚೆಗಳ ಬಳಿಕ ಅಲ್ಲೂ ಕೂಡ ಲಿಸ್ಟ್ ಫೈನಲ್ ಆಗುವಂಥದ್ದು ರಾಹುಲ್ ಗಾಂಧಿ ಅವರ ಕಡೆಯಿಂದ ಆಗಿರ್ಬೋದು. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಇನ್ನು ಅವರ ಲಿಸ್ಟ್ ಏನಿದೆ ಅನ್ನೋದು ಸಾಕಷ್ಟು ಗೊಂದಲಗಳು ಇದೆ. ಅವರಲ್ಲೂ ಕೂಡ ಇನ್ನು ಸಚಿವ ಸ್ಥಾನ ಸಿಗದೇ ಇರೋರಿಗೆ ಯಾವ ರೀತಿಯಾದಂತಹ ಮನವೊಲಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅನ್ನೋಂಥದ್ದು ತೀವ್ರವಾದಂತಹ ಚರ್ಚೆ ಅಲ್ಲೂ ಕೂಡ ನಡೆಯುತ್ತೆ ಲಕ್ಷ್ಮಿ. ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.